भगिनी। इदानीं शृणोमि, अहमपि इदानीं शृणोमि। अस्तु, सर्वेषां हार्दं स्वागतम् अस्मिन् सुगमकक्षायाम्। अद्य वयं दशमः पाठः अस्ति खलु, रुचिकरः सङ्गीतकार्यक्रमः इति। तस्य अभ्यासप्रश्नान् उत्तरं दातुं शक्यते, पश्यामः। तत्पूर्वं कोऽपि प्रार्थनाश्लोकान् वदति वा? कः वदति प्रार्थनाश्लोकान्? सिद्धार्थ वदतु। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। गुरुब्रह्मा गुरुविष्णु गुरुदेवो महेश्वरः गुरुः साक्षात् परब्रह्म तस्मै श्रीगुरवे नमः। ಉತ್ತಮ, ಧನ್ಯವಾದ ಸಿದ್ಧಾರ್ಥ. ಮೂರನೇ ಶ್ಲೋಕದಲ್ಲಿ ಗುರುರ್ ಬ್ರಹ್ಮ ಹೇಳ್ದಿ, ಆಮೇಲೆ ಗುರು ವಿಷ್ಣು ಅಲ್ಲ, ಅದು ಗುರುರ್ ವಿಷ್ಣು, ಗುರುಹು ವಿಷ್ಣು ಇರುತ್ತೆ, ಅದು ಸಂಧಿಕಾರಿಯಾಗಿ ಗುರುರ್ ವಿಷ್ಣು ಆಗತ್ತೆ. ಅದೇ ರೀತಿ ಗುರುರ್ ದೇವೋ ಆಗತ್ತೆ. ನೆಕ್ಸ್ಟ್ ಟೈಮ್ ಇಂದ ಸರಿ ಮಾಡ್ಕೋಬೋಣ. ಧನ್ಯವಾದ. ಉತ್ತಮ, ಧನ್ಯವಾದ. ಧ್ಯೇಯ ಮಂತ್ರಂ ವದತಿ ಕ್ಷಮಾ ಭಟ್. ಕ್ಷಮಾ ಭಟ್ ವದತು. पठामि संस्कृतं नित्यं वदामि संस्कृतं सदा ध्यायामि संस्कृतं सम्यक् वन्दे संस्कृतमातरं संस्कृतस्य प्रसाराय नैजं सर्वं ददाम्यहं संस्कृतस्य सदा भक्तो वन्दे संस्कृतमातरं संस्कृतस्य कृते जीवन् संस्कृतस्य कृते यजन् आत्मानमाहुतं मन्ये वन्दे संस्कृतमातरं वन्दे संस्कृतमातरम्। उत्तमं, धन्यवादः क्षमा. अस्तु, वयम् अभ्यासप्रश्नान् पश्यामः. सर्वे पृष्ठसङ्ख्या 39, 39 वा 39, 39, पेज् नम्बर् 39 उद्घाटयन्तु. अद्य किञ्चित् क्लेशः अस्ति, मम स्वास्थ्यं तदुत्तमं नास्ति. यद् भविष्यति तत् करणीयः, पश्यामः. प्रथम प्रश्न, मञ्जुषायां स्थितान् शब्दान् उपयुज्य यथोचितरूपैः वाक्यानि लिखत. That means you have to choose the words from the table, that block, whatever they have given, you have to use them. And yathochitarupaihi vakyani likhata. Yatha uchita rupani, suitable sentences, frame suitable sentences. So the first thing is you can either use asmat shabda or yushmat shabda for the pronoun. Then for the verbs, they have given a collection of verbs: vadasi, khadathaha, janasi, suchayamaha, like that. For example, first one, for vadasi, they have taken yushmat shabda. Tvam vadasi. If I choose asmat shabda, what will be the sentence? Pranav? Pranav? Kshama? अहं वदामि. ಇಲ್ಲಿ ಅಸ್ಮತ್ ಶಬ್ದ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ವದಸಿ ಅಂತ ಇತ್ತು. ಅದರಿಂದ ಯುಷ್ಮತ್ ಶಬ್ದನೇ ಯೂಸ್ ಮಾಡಬೇಕಾಗಿತ್ತು. ಅದಕ್ಕೆ ಅವರು ಯುಷ್ಮತ್ ಶಬ್ದನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ತ್ವಂ ವದಸಿ ಅಂತ.
ಈಗ ನೆಕ್ಸ್ಟ್ ಒನ್ ಖಾದತಃ ಅಂತ ಇದೆ. ಶರಧಿ ಏನಾಗುತ್ತೆ ಸೆಂಟೆನ್ಸ್ ಅಲ್ಲಿ? ಭಗಿನಿ ಅಹಂ ಖಾದತಃ. ಅಹಂ ಅಂತ ಬರುತ್ತಾ? ಅಹಂ ಬಂದ್ರೆ ಯಾವ ಪುರುಷ ಅದ್ ಬರ್ಬೇಕು? ಅಲ್ಲಿ ಖಾದತಃ ಅಂತಿದೆ. ಯಾವ ಪುರುಷ ಯಾವ ವಚನದ ಕ್ರಿಯಾಪದ ಅದು? ಭಗಿನಿ ಇದು ಬಹುವಚನ. ಬೇರೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಭಗಿನಿ ನಾ ಹೇಳ. ಹಾ, ಹೇಳು ಸನ್ನಿ. ಯುವಾಂ ಖಾದತಃ. ಹಾ, ಯಾಕೆ ಯುವಾಂ ಖಾದತಃ? ಕರೆಕ್ಟ್ ಅದ ಆನ್ಸರ್, ಯುವಾಂ ಖಾದತಃ. ಯಾಕೆಂದ್ರೆ ಯುವಾಮು ಮಧ್ಯಮ ಪುರುಷ ದ್ವಿವಚನ, ಖಾದತಃನು ಮಧ್ಯಮ ಪುರುಷ ದ್ವಿವಚನ, ಎರಡು ಯುಷ್ಮತ್ ಶಬ್ದ. ಹಾ, ಖಾದತಃ ಅನ್ನೋದು ಮಧ್ಯಮ ಪುರುಷ ದ್ವಿವಚನದ ಕ್ರಿಯಾಪದ ಆಗಿದೆ. ಹಾಗಾಗಿ ಯುಷ್ಮತ್ ಶಬ್ದ, ಮಧ್ಯಮ ಪುರುಷ ಅಂದ್ರೆ ಯುಷ್ಮತ್ ಶಬ್ದ ಯೂಸ್ ಮಾಡಬೇಕು. ದ್ವಿವಚನಕ್ಕೆ ಯುವಾಂ ಅಂತ ಬರುತ್ತೆ. ತ್ವಂ ಯುವಾಂ ಯೂಯಂ. ಹಾಗಾಗಿ ಸೆಂಟೆನ್ಸು ಯುವಾಂ ಖಾದತಃ. ನೆಕ್ಸ್ಟ್ ಜಾನಾಸಿ. ಅವನಿ, ವಾಟ್ ವಿಲ್ ಬಿ ದ ಸೆಂಟೆನ್ಸ್? ತ್ವಂ ಜಾನಾಸಿ. ಉತ್ತಮ. ತ್ವಂ ಜಾನಾಸಿ. ತ್ವಂ ಜಾನಾಸಿ. ನೆಕ್ಸ್ಟ್ ಸೂಚಯಾಮಃ. ದ್ಯುತಿ, ಸೂಚಯಾಮಃ. ವಯಂ ಸೂಚಯಾಮಃ. ಉತ್ತಮಂ. ವಯಂ ಸೂಚಯಾಮಃ. ನೆಕ್ಸ್ಟ್ ಸ್ಮರಾಮಿ. ಸಮ್ಯಕ್. ಅಹಂ ಸ್ಮರಾಮಿ. ಅಹಂ ಸ್ಮರಾಮಿ. ಉತ್ತಮಂ, ಕರೆಕ್ಟ್. ಅಹಂ ಸ್ಮರಾಮಿ. ನೆಕ್ಸ್ಟ್ ಸಾನ್ವಿ. ಗಚ್ಚಂತಿ. ತೇ ಗಚ್ಚಂತಿ. ತೇ ಗಚ್ಚಂತಿ ಬರ್ಬೇಕು. ಇಲ್ಲಿ ತಪ್ಪಾಗಿ ಅದನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಪ್ರಥಮ ಪುರುಷದ ಕ್ರಿಯಾಪದ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಅಸ್ಮದ್ದು ಯುಷ್ಮದ್ದು ಎರಡು ಯೂಸ್ ಮಾಡಕ್ಕಾಗಲ್ಲ. ಹಾಗಾಗಿ ಅದನ್ನ ಬಿಟ್ಬಿಡಬಹುದು, ಇಲ್ಲ ಬೇರೆ ಸರ್ವನಾಮ ಶಬ್ದ ಯೂಸ್ ಮಾಡ್ಕೋಬಹುದು. ಆಯ್ತು. ಕ್ರೀಡತಃ. ಮನ್ವಿತಾ ಕಾರಂತ್. ಕ್ರೀಡತಃ ತ್ವಂ ಕ್ರೀಡಾಸಿ. ಕ್ರೀಡತಃ ಅಂತ ಇದ್ರೆ ಯಾವ ಇದು ಏನೋ ಸರ್ವನಾಮ ಶಬ್ದ ಯೂಸ್ ಮಾಡ್ಬೇಕಾಗತ್ತೆ? ಅಸ್ಮತ್. ಯೂಸ್ ಮಾಡ್ಬೋದಾ ಅಸ್ಮದ್ದು? ಕ್ರೀಡತಃ ಯಾವ ಪುರುಷದ ಕ್ರಿಯಾಪದ ಅದು? ಬೇರೆ ಯಾರಾದ್ರೂ ಹೇಳ್ತೀರಾ? ಹೆಲ್ಪ್ ಮಾಡ್ತೀರಾ ಮನ್ವಿತಂಗೆ? ತ್ವಂ ಕ್ರೀಡತಃ. ಹಾ, ಯಾವ ಪುರುಷಕ್ಕೆ ಸೇರಿದೆ ಅದು ಕ್ರೀಡತಃ ಅನ್ನೋದು? ಮಾಡ್ತೀರಾ? ಐಪ್ಯಾಡ್ ಅಂತ ಲಾಗಿನ್ ಆಗಿರೋದು ಯಾರು? ಮಧ್ಯಮ ಪುರುಷ. ಭಗಿನಿ ಮಧ್ಯಮ. ಒಂದ್ ನಿಮಿಷ. ಐಪ್ಯಾಡ್ ಅಂತ ಲಾಗಿನ್ ಆಗಿರೋರು ಯಾರು? ಅದಿತಿ. ಅದಿತಿ, ರೀನೇಮ್ ಮಾಡ್ಕೊ ಪುಟ. ಹಾ, ಭಗಿನಿ ಮಧ್ಯಮ ಪುರುಷ. ಮಧ್ಯಮ ಪುರುಷನ? ತಪ್ಪು. ಕ್ರೀಡತಃ ಅನ್ನೋದು ಪ್ರಥಮ ಪುರುಷದ ಕ್ರಿಯಾಪದ ಆಗಿದೆ. ಅದರಿಂದ ಅದಕ್ಕೆ ಅಸ್ಮತ್ ಶಬ್ದ ಯುಷ್ಮತ್ ಶಬ್ದ ಎರಡೂನು ಯೂಸ್ ಮಾಡಕ್ಕಾಗಲ್ಲ. ಮಧ್ಯಮ ಪುರುಷದಲ್ಲಿ ಇದ್ದಿದ್ರೆ ಮಹಾಪ್ರಾಣ ಥ ಇರ್ಬೇಕಾಗಿತ್ತು. ಇಲ್ಲಿ ಅಲ್ಪ ಪ್ರಾಣ ತ ಇದೆ, ಹಾಗಾಗಿ ಅದನ್ನ ಬಿಟ್ಬಿಡಿ. ನೆಕ್ಸ್ಟ್ ಲಿಖಾವಹ. ಪೂರ್ಣಿ. ಪೂರ್ಣಿ, ಎಸ್ ಮ್ಯಾಮ್. ಲಿಖಾವಹ ಸೆಂಟೆನ್ಸ್ ಫ್ರೇಮ್ ಮಾಡಮ್ಮ. ವಯಂ ಲಿಖಾಡಃ. ವಯಂ ಲಿಖಾವಹ ಇದೆ, ಅಲ್ಲಿ ಲಿಖಾಮಹ ಇಲ್ಲ. ನಾನೇ ತಪ್ಪಾಗಿ ಹೇಳಿದೆ. ಸರಿ, ಆಯ್ತು. ಲಿಖಾವಹ ಇದ್ರೆ ಏನ್ ಬರಿಬೇಕಮ್ಮ? ವಯಂ ಲಿಖಾವಹ.
ಲಿಖಾವಹ ಅಂದ್ರೆ ದ್ವಿವಚನ ಆಗುತ್ತೆ, ಅವಾಗ ಆವಾಂ ಯೂಸ್ ಮಾಡಬೇಕು. ಆವಾಂ ಲಿಖಾವಹ ಬರ್ಕೊಳ್ಳಿ ಎಲ್ರು. ಆವಾಂ ಲಿಖಾವಹ. ಪೂರ್ವಿ ನೆಕ್ಸ್ಟ್ ಒನ್ ಹಸತಃ. ಮಮ ಹಸತಃ. ಹಸತಃ ಅನ್ನೋದು ಯಾವ ಪುರುಷಕ್ಕೆ ಸೇರಿದೆ? ಯಾವ ಪುರುಷಕ್ಕೆ ಸೇರಿದೆ ಹಸತಃ ಅನ್ನೋದು? ಈಗಷ್ಟೇ ಹೇಳ್ಕೊಟ್ಟಿದ್ದೆ, ಯಾರಾದ್ರೂ ಹೇಳ್ಬೋದು ಬೇಗ. ಪ್ರಥಮ ಪುರುಷ. ಭಗಿನಿ ಪ್ರಥಮ ಪುರುಷಃ. ಪ್ರಥಮ ಪುರುಷ ಕ್ರಿಯಾಪದ. ಅಲ್ಲಿ ಅಸ್ಮತ್ ಶಬ್ದ ಯುಷ್ಮತ್ ಶಬ್ದ ಯೂಸ್ ಮಾಡಕ್ ಆಗಲ್ಲ, ಹಾಗಾಗಿ ಅದನ್ನ ಬಿಟ್ಬಿಡ್ಬೇಕು. ಇಲ್ಲ ಬೇರೆ ಯಾವ್ದಾದ್ರು ಸರ್ವನಾಮ ಯೂಸ್ ಮಾಡ್ಕೋಬಹುದು. ಅದಿತಿ ನೀನ್ ರೀನೇಮ್ ಮಾಡ್ಕೋಬೇಕಮ್ಮ. ನೆಕ್ಸ್ಟ್ Bagini, how to rename? ಸೊ ಯು ಹ್ಯಾವ್ ಟು ಗೋ ಟು ಪಾರ್ಟಿಸಿಪೆಂಟ್ಸ್, choose your select your ಇದು ಏನೋ Okay, Bagini. ಲಾಗಿನ್. ಅದರಲ್ಲಿ Okay. ಮೋರ್ ಅಂತ ಇರುತ್ತೆ, ಯು ಹ್ಯಾವ್ ಟು ಗೋ ಚೂಸ್ ದೇರ್ ಅಂಡ್ ದೇರ್ ಇಸ್ ಅ ರೀನೇಮ್ ಆಪ್ಷನ್. Akka, Bagini, I renamed. ಓಕೆ ಗುಡ್. ಅದಿತಿ ಪಶ್ಯತಿ. Pashyati Prathama Purushaha Ekavachanam. So you cannot frame the sentence using asmad or yushmad shabda. You Yes. can frame sentences using any other sarvanama or nama. Upavishatha. Upavishatha. Manvi. Manvi. हाँ भगिनी. हाँ. Upavishatha. ಮಧ್ಯಮ ಪುರುಷ. ಹಾ. ಸೊ ಸೆಂಟೆನ್ಸ್ ಏನಾಗುತ್ತೆ? ಅಹಂ ಉಪವಿಶತ. ಮಧ್ಯಮ ಪುರುಷ ಅಂದ್ರೆ ಯಾವ್ದು ಬರ್ಬೇಕು? ಯಾರು ಹೆಲ್ಪ್ ಮಾಡ್ತೀರಾ ಮಾನ್ವಿಗೆ? Bagini, Uyam Upavishata. ಹಾ. ತ್ವಂ ಯುವಾಂ ಯೂಯಂ ಯೂಸ್ ಮಾಡ್ಬೇಕು. ಉಪವಿಶಥ ಅನ್ನೋದು ಬಹುವಚನ ರೂಪ ಆಗಿತ್ತು, ಸೊ ಯೂಯಂ ಉಪವಿಶಥ ಬರ್ಕೊಳ್ಳಿ ಎಲ್ಲರೂ. ಯೂಯಂ ಉಪವಿಶಥ. ಆರ್ಯನ್ ನೆಕ್ಸ್ಟ್ ಒನ್ ಪಿಬಾಮಹ. लिखामः इति वयं लिखामः. ಅಲ್ಲ, ಪಿಬಾಮಹ. ಪಿಬಾಮಹ. पिबामः. वयं पिबामः उत्तमपुरुष बहुवचन. ವಯಂ ಪಿಬಾಮಹ ಬರ್ಕೊಳ್ಳಿ. ನೆಕ್ಸ್ಟ್ ಮೇಘನ ಚಿಂತಯಾಮಿ. ಭಗಿನಿ ಅಹಂ ಚಿಂತಯಾಮಿ. ಅಹಂ ಚಿಂತಯಾಮಿ ಬರ್ಕೊಳ್ಳಿ ಎಲ್ಲರೂ ಕರೆಕ್ಟ್. ಅಹಂ ಚಿಂತಯಾಮಿ. ನೆಕ್ಸ್ಟ್ ಸಿದ್ಧಾರ್ಥ ಆಗಚ್ಚಥಃ. ಗಚ್ಚತಃ. ಇನ್ನೊಂದ್ಸತಿ ಹೇಳ್ಬಿಟ್ಟು. ಯೂಯಂ ಆಗಚ್ಚತಃ. ಯೂಯಂ ಅಲ್ಲ, ನೋಡು ಸರಿಯಾಗಿ ಯಾವ ವಚನ ಅದು? ಆಗಚ್ಚತಃ. ಯಾವ ವಚನ? ಆಗಚ್ಚತಃ ನಮ್ ಬಹುವಚನ. ಆಗಚ್ಚಥಃ ಇದೆ. ಸೊ ದ್ವಿವಚನ. ದ್ವಿವಚನ ಇದ್ರೆ ಏನ್ ಯೂಸ್ ಮಾಡ್ಬೇಕು? ಯುವಾಂ ಯೂಸ್ ಮಾಡ್ಬೇಕು. ಯುವಾಂ ಆಗಚ್ಚಥ. ಸಾರಿ, ಯುವಾಂ ಆಗಚ್ಚಥಃ. ಯುವಾಂ ಆಗಚ್ಚಥಃ ಬರ್ಕೊಳ್ಳಿ. ಆಗಚ್ಚತಃ. ಭಗಿನಿ ನಂಗೊಂದು ಡೌಟು. ಹಾ. ಖಾದತಃಗೆ ನಾವು ಯುವಾಂ ಯೂಸ್ ಮಾಡ್ತೀವಲ್ವಾ? ಖಾದತಃಗೆ ಯುವಾಮೇ ಯೂಸ್ ಮಾಡಿದ್ದು. ಯುವಾಂ ಖಾದತಃ. ಅದೇ ತರ ಯುವಾಂ ಆಗಚ್ಚಥಃ. ಪ್ರಣವ್ ನೆಕ್ಸ್ಟ್ ಒನ್ ಹೇಳ್ಬಿಟ್ಟ. ಕರೋಷಿ.
प्रणव, शरधि, हा भगिनी हाँ करोषि, ಬೇಗ ಬೇಗ ಹೇಳ್ಬೇಕು. ಅಹಂ ಕರೋಷಿ ಹಾ ತ್ವಂ ಕರೋಷಿ ಬರ್ಕೊಳ್ಳಿ. ತ್ವಂ ಕರೋಷಿ. ನೆಕ್ಸ್ಟ್ ಸೆಕೆಂಡ್ ಮೇನು ಉದಾಹರಣಾನುಸಾರಂ ರಿಕ್ತಸ್ಥಾನಂ ಪೂರಯಿತ. ದೇ ಹ್ಯಾವ್ ಗಿವನ್ ಅನ್ ಎಕ್ಸಾಂಪಲ್. By following the example, you have to fill in the blanks. First one, UM ಅಂತ ಕೊಟ್ಟಿದ್ದಾರೆ ಶಬ್ದ ರೂಪ. UM ಅನ್ನೋದು ಯಾವ ಶಬ್ದಕ್ಕೆ ಸೇರಿದ್ದು? ಅಸ್ಮದ್ದ ಯುಷ್ಮದ್ದ ಅಂತ ಬರಿಬೇಕು ಫಸ್ಟ್. ಮೂಲ ಶಬ್ದ ಯಾವ್ದ್ರದ್ದು ಅಂತ. UM ಅನ್ನೋದು ಯುಷ್ಮದ್ ಶಬ್ದಕ್ಕೆ ಸೇರಿದೆ, ಅಲ್ಲಿ ಬರ್ಕೊಳ್ಳೋದು ಯುಷ್ಮದ್ ಅಂತ. ವಿಭಕ್ತಿ ಯಾವ ವಿಭಕ್ತಿ ಅದು? ತ್ವಂ ಯುವಾಂ ಯೂಯಂ. ಸೊ ಪ್ರಥಮ ವಿಭಕ್ತಿ. ಯಾವ ವಚನ ಅಂದ್ರೆ ಬಹುವಚನ. ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಏಕವಚನ ಅಂತ ಬಹುವಚನ ಅಂತ ಮಾಡ್ಕೊಳ್ಳಿ. ಆಯ್ತು ಪ್ರಹ್ಲಾದ, ಪ್ರಣವ್ ಪರವಾಗಿಲ್ಲ, ಪರವಾಗಿಲ್ಲಪ್ಪ. ಅದು ಅವರು ಎಕ್ಸಾಂಪಲ್ ಅಲ್ಲಿ ಏಕವಚನ ಅಂತ ಬರ್ದ್ಬಿಡ್ತಾರೆ, ತಪ್ಪದು. ಬಹುವಚನ. UM ಅನ್ನೋದು ಬಹುವಚನ. ಅದನ್ನ ನೀವು ಇದು ಮಾಡ್ಬಿಟ್ಟು ಸ್ಕ್ರಿಬಲ್ ಮಾಡಿ ಬರ್ಕೊಳ್ಳಿ, ಸ್ಟ್ರೈಕ್ ಔಟ್ ಮಾಡಿ. ಏಕ್ ಅನ್ನೋದನ್ನ ಬಹು ಅಂತ ಬರ್ಕೊಳ್ಳಿ. ಅದಿತಿ, ಟೆಲ್ ಮಿ. ಉಷ್ಮದ್ ಶಬ್ದ ಅಂದ್ರೆ ಏನು? ಯುಷ್ಮದ್. ಉಷ್ಮದ್ ಇಲ್ಲ, ಯುಷ್ಮದ್. ಯುಷ್ಮದ್ ಶಬ್ದ ನಿನ್ನೆ ಮಾಡಿದ್ವಿ. ಯಾರಾದ್ರೂ ಹೇಳ್ತೀರಪ್ಪ ಯುಷ್ಮದ್ ಶಬ್ದ ಏನಕ್ಕೆ ಯೂಸ್ ಮಾಡ್ತೀವಿ? ಯಾರಾದ್ರೂ ಬೇಗ ಹೇಳಿ, ಕ್ವಿಕ್ ಆಗಿ. ಭಗಿನಿ ಬೇರೆಯವ್ರ ನಮ್ಮ ಪಕ್ಕ ಇರೋರ್ ಅಥವಾ ನಮ್ಮ ಹತ್ರ ಇರೋರ್ನ ಹೇಳ್ತೀವಿ, ಅವ್ರ ಜೊತೆ ಮಾತಾಡೋರ್ನ. ಕ್ಷಮ. ಭಗಿನಿ ನೀವು ಅಥವಾ ನೀನು ಅಂತ ಸೂಚಿಸ್ಲಿಕ್ಕೆ, ಬೇರೆಯವರನ್ನು ಸೂಚಿಸ್ಲಿಕ್ಕೆ ಉಪಯೋಗಿಸುವಂತ ಶಬ್ದಗಳು. ಉತ್ತಮ, ಧನ್ಯವಾದ ಕ್ಷಮ. ಧನ್ಯವಾದ ಆರ್ಯನ್. ಆರ್ಯನ್ ಅದ್ ಸರಿ ಮಾಡ್ಕೊ. ಈಗ ಕ್ಷಮ ಹೇಳಿದ್ಲಲ್ಲ, ಟು ಅಡ್ರೆಸ್ ಯು, ಯು ಬೋತ್, ಯು ಆಲ್, ನೀನು, ನೀವಿಬ್ರು, ನೀವೆಲ್ರು ಅಂತ ಹೇಳೋದಕ್ಕೆ, ಆತರ ಹೇಳುವಂತದ್ ನೀವು ಅಂತ ಹೇಳೋದು ಸಂಬೋಧನೆ ಅಡ್ರೆಸ್ ಮಾಡೋದಕ್ಕೆ ವಿ ಯೂಸ್ ಯುಷ್ಮತ್ ಶಬ್ದ. ಆಯ್ತು. ಸೆಕೆಂಡ್ ವರ್ಡ್ ಮಾಮ್. ಕ್ಷಮ, ಮಾಮ್ ಯಾವ ಶಬ್ದಕ್ಕೆ ಸೇರಿದೆ? ಮಾಮ ಅಸ್ಮತ್ ಶಬ್ದಕ್ಕೆ ಹಾ, ಯಾವ ವಿಭಕ್ತಿ? ದ್ವಿತೀಯ ವಿಭಕ್ತಿ, ಏಕವಚನ. ಏಕವಚನ ಬರ್ಕೊಳ್ಳಿ. ಅಲ್ಲೇ ಲೆಫ್ಟ್ ಅಲ್ಲಿ ಪೇಜ್ ನಂಬರ್ 38 ಅಲ್ಲಿ ಎರಡು ಕೊಟ್ಟಿದ್ದಾರೆ, ಅಸ್ಮತ್ ಶಬ್ದ, ಯುಷ್ಮತ್ ಶಬ್ದ, ನೋಡ್ಕೋಬಹುದು. ನೆಕ್ಸ್ಟ್ ಮೂರನೇದು ತ್ವಂ. ತ್ವಂ ಅಂತ ಇದೆ. ಅವನಿ, which is the ರೂಪ? Can you please repeat second one? ಸೆಕೆಂಡ್ ಒನ್ ಅಸ್ಮತ್ ಶಬ್ದ, ದ್ವಿತೀಯ ವಿಭಕ್ತಿ, ಏಕವಚನ. Thank you, ma'am. ಅವನಿ ಥರ್ಡ್ ಒನ್. ತ್ವಂ, ಇಟ್ ಇಸ್ ಫ್ರಮ್ ವಿಚ್ ಶಬ್ದ? ಅಸ್ಮತ್ ಶಬ್ದ. ಯುಷ್ಮತ್ ಶಬ್ದ, ನಾಟ್ ಅಸ್ಮತ್. Tvam is from Yushmat Shabda. Which vibhakti does it belong to? Look at the Shabda Rupa. It is in page number 38. Prathama vibhakti. हाँ, Prathama vibhakti. Vachana? Vachana ekavachana. ಬರ್ಕೊಳ್ಳಿ ಎಲ್ರು, ಏಕವಚನ. ತ್ವಂ ಅನ್ನೋದು ಯುಷ್ಮತ್ ಶಬ್ದ, ಪ್ರಥಮ ವಿಭಕ್ತಿ, ಏಕವಚನ. ದ್ಯುತಿ, ನೆಕ್ಸ್ಟ್ ಒನ್ ಯುಷ್ಮಾಕಂ. युष्मत् शब्द षष्ठी विभक्ति बहुवचन. ಉತ್ತಮ. ಮಮ. ನೆಕ್ಸ್ಟ್ ಸಮ್ಯಕ್. ಮಮ. ಸಮ್ಯಕ್.
ಸಾನ್ವಿ. ಭಗಿನಿ ಹಾ ಹೇಳಮ್ಮ. ಮಮ. ಮಮ ಮಮ ಅಸ್ಮತ್ ಶಬ್ದ ಷಷ್ಠಿ ವಿಭಕ್ತಿ ಏಕವಚನ. ಉತ್ತಮ. ಅಸ್ಮತ್ ಶಬ್ದ ಷಷ್ಠಿ ವಿಭಕ್ತಿ ಏಕವಚನ ಮಮ ಅನ್ನೋದು. ಸಮ್ಯಕ್ಗೂ ಇಂಟರ್ನೆಟ್ ಇಶ್ಯೂನಾ? ಆಯ್ತು ಪುಟ. ಮನ್ವಿತಾ ನೆಕ್ಸ್ಟ್ ಒನ್. ವಯಂ. ಯಾವ ಶಬ್ದಕ್ಕೆ ಸೇರುತ್ತೆ ವಯಂ? ಅಸ್ಮಾತ್. ಅಸ್ಮತ್ ಶಬ್ದ ಯಾವ ವಿಭಕ್ತಿ ಯಾವ ವಚನ ಅದು? ಪ್ರಥಮ. ಹಾ, ಪ್ರಥಮ ವಿಭಕ್ತಿ ಬಹುವಚನ. ಬಹುವಚನ. ಉತ್ತಮ. ವಯಂ ಅನ್ನೋದು ಅಸ್ಮತ್ ಶಬ್ದ ಪ್ರಥಮ ವಿಭಕ್ತಿ ಬಹುವಚನ. ನೆಕ್ಸ್ಟ್ ಅಸ್ಮಾನ್. ಪೂರ್ಣಿ. ಪೂರ್ಣಿ. ಅಸ್ಮಾನ್ ಅನ್ನೋದು ಯಾವ ಶಬ್ದಕ್ಕೆ ಸೇರಿದೆ ಪುಟ? ಏನು ಕೇಳಿಸ್ತಿಲ್ಲಮ್ಮ. ಪೂರ್ಣಿ, ಪೂರ್ವಿ. ಅಸ್ಮಾನ್. ಹಾ, ಅಸ್ಮಾನ್ ಅನ್ನೋದು ಯಾವ ಶಬ್ದಕ್ಕೆ ಸೇರಿದೆ? ಯಾವ ಶಬ್ದ ರೂಪದಲ್ಲಿದೆ ಅದು? ಅಸ್ಮಾನ್. ಪ್ರಥಮ. I can't hear you. You have to be little louder. ಸಿದ್ಧಾರ್ಥ ಹೇಳು. ಅಸ್ಮದ. ಅಸ್ಮತ್ ಶಬ್ದ. ಹೇಳು ಹೇಳು. ಅಸ್ಮ ಶಬ್ದ ಪ್ರಥಮ ಏಕವಚನ. ಪ್ರಥಮದಲ್ಲಿದ್ಯಾ ಅಸ್ಮಾನ್? ನೋಡು. ಎಲ್ಲಿದೆ ಅಸ್ಮತ್ ಶಬ್ದದಲ್ಲಿ ಅಸ್ಮಾನ್ ಅನ್ನೋದು? ಒಂದ್ ನಿಮಿಷ ನೋಡು. ಎಲ್ಲಿದೆ? ಕ್ಷಮಾ ಹೇಳು. ಭಗಿನಿ ಹೇಳು. ತ್ವಯ ಯುಷ್ಮತ್ ಶಬ್ದ. ತ್ವಯ ಅಲ್ಲ, ಅಸ್ಮಾನ್. ಅಸ್ಮಾನ್ ಅಸ್ಮತ್ ಶಬ್ದ ದ್ವಿತೀಯ ವಿಭಕ್ತಿ ಬಹುವಚನ. ಅಸ್ಮತ್ ಶಬ್ದ ದ್ವಿತೀಯ ವಿಭಕ್ತಿ ಬಹುವಚನ. ಉತ್ತಮ. ಅದಿತಿ ನೆಕ್ಸ್ಟ್ ಒನ್. ತ್ವಯ. ಭಗಿನಿ. ಹಾ. I am not able to find Dvaya. Is it Dvaya or Dvaya? ತ್ವಯ. Dvaya. Shall I call someone else? No, Manvi? Bhagini, just give me a minute. You can Bhagini. listen to. It is Chaturthi Vibhakti. No, listen to them. I think you are confused. Manvi. Tvaya. ಭಗಿನಿ ಯುಸ್ಮತ್ ಶಬ್ದ ತೃತೀಯ ವಿಭಕ್ತಿ ಬಹುವಚನ. ಬಹುವಚನ ನೋಡು. ಏಕವಚನ. ಯುಷ್ಮತ್ ಶಬ್ದ ತೃತೀಯ ವಿಭಕ್ತಿ ಏಕವಚನ. Aditi, you got it? Yes, Bhagini. Okay. So if you have any confusions, you can get back. Aryan, next one ಹೇಳು. ತ್ವಾಂ. Tvam. Bhagini.
युष्मत् शब्द चतुर्थी I mean पंचमी विभक्ति ತ್ವಾಂ ಚತುರ್ಥಿ ವಿಭಕ್ತಿ ಅಲ್ಲೇ ಪಕ್ಕದಲ್ಲಿ ಕೊಟ್ಟಿದ್ದಾರೆ, ಪಕ್ಕದ ಪೇಜಲ್ಲಿ ನೋಡು. ಭಗಿನಿ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಭಗಿನಿ. ಸರಿ, ಹಾಗಿದ್ರೆ ಮೇಘನಾ, ಯು ಕ್ಯಾನ್ ಗಿವ್ ಮಿ ದ ಆನ್ಸರ್. Bhagini, which one? ತ್ವಾಂ. Tvam. Yushmat Shabda, Dvitiya Vibhakti, Ekavachana. ಉತ್ತಮ. ದ್ವಿತೀಯ ವಿಭಕ್ತಿ ಏಕವಚನ. ಯುಷ್ಮತ್ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ಸಿದ್ಧಾರ್ಥ ಕೊನೆಯದು ಹೇಳ್ಬಿಡು. ಆವಾಂ. Yes, ma'am. Avam asmat shabda prathama vibhakti dvivachana. ಉತ್ತಮ. ಅಸ್ಮತ್ ಶಬ್ದ ಪ್ರಥಮ ವಿಭಕ್ತಿ ದ್ವಿವಚನ. ಆವಾಂ. ಆಯ್ತು. ನೆಕ್ಸ್ಟ್ ಮೀನ್. ಶರಧಿ, ಥರ್ಡ್ ಮೇನ್, ಫಸ್ಟ್ ಒನ್. ಡ್ಯಾಶ್ ಪ್ರಾತಃ ಶೀಘ್ರಮೇವ. ಇದು ನಿಮ್ಮ ಲೆಸನ್ ಅಲ್ಲಿ ಇರುತ್ತೆ, ಆ ಸೆಂಟೆನ್ಸ್ ನೋಡ್ಕೋಬೇಕು ಎಲ್ಲಿದೆ ಅಂತ. ಡ್ಯಾಶ್ ಪ್ರಾತಃ ಶೀಘ್ರಮೇವ ಡ್ಯಾಶ್ ಸೂಚಯಿತುಂ ಡ್ಯಾಶ್ ಗೃಹಂ ಗತವಾನ್. अहं प्रातः शीघ्रमेव त्वां सूचयितुं तव गृहं गतवान्. ಉತ್ತಮಂ. ಬರ್ಕೊಳ್ಳಿ. ಫಸ್ಟ್ ಬ್ಲ್ಯಾಂಕ್ ಅಲ್ಲಿ ಅಹಂ ಪ್ರಾತಃ ಶೀಘ್ರಮೇವ. ಅಹಂ ಫಸ್ಟ್ ಬ್ಲ್ಯಾಂಕ್. ನೆಕ್ಸ್ಟ್ ಸೆಕೆಂಡ್ ಬ್ಲ್ಯಾಂಕ್ ತ್ವಾಂ ಸೂಚಯಿತುಂ. ಆಮೇಲೆ ಮೂರನೇ ಬ್ಲ್ಯಾಂಕ್ ಅಲ್ಲಿ ತವ ಗೃಹಂ ಗತವಾನ್. ಬರ್ಕೊಂಡ್ರ ಎಲ್ರು? ಅಹಂ ತ್ವಾಂ ತವ. ಅಹಂ ಪ್ರಾತಃ ಶೀಘ್ರಮೇವ ತ್ವಾಂ ಸೂಚಯಿತುಂ ತವ ಗೃಹಂ ಗತವಾನ್. हाँ भगिनी. ಬರ್ಕೊಂಡಾಯ್ತಾ ಎಲ್ಲರೂ? हाँ. ಅಹಂ ತ್ವಾಂ ತವ. ಬರ್ಕೊಂಡಾದ್ರೆ ಹೇಳ್ಬೇಕು. ಶರದಿ ಎಸ್ ಅಂತ ಹೇಳ್ಬಿಟ್ಲು. ಎಸ್ ಭಗಿನಿ. ಹ, ಆಯ್ತು. ಸಾನ್ವಿದಾಯ್ತು. ಬೇರೆಯವರೆಲ್ಲ ಬರ್ಕೊಂಡ್ರಾ? ಆಯ್ತು. ಕ್ಷಮಾದಾಯ್ತು. ಆಯ್ತು. ಸಿದ್ಧಾರ್ಥ ಬರ್ದ. ಅಹಂ ತ್ವಾಂ ತವ ಫಸ್ಟ್ಗೆ. ಸೆಕೆಂಡ್ ಸೆಂಟೆನ್ಸ್ ಸಿದ್ಧಾರ್ಥ ನೀನ ಆನ್ಸರ್ ಹೇಳ್ಬೇಕು. ಸಂಗೀತೆ ಡ್ಯಾಶ್ ಅಪಿ ಅತೀವ ರುಚಿಃ ಅಸ್ತಿ ಇತಿ. ಸಂಗೀತೆ ಮಮ ಅಪಿ ಅತೀವ ರುಚಿಃ ಅಸ್ತಿ ಇತಿ ತ್ವಾಂ ಇತಿ ತ್ವಂ ಜಾನಾಸಿ ಖಲು. ಜಾನಾಸಿ ಖಲು. ಜಾನಾಸಿ ಖಲು. ತರ್ಹಿ ಮಾಂ ಕಿಮರ್ಥಂ ನ ಸೂಚಿತವಾನ್. ಸೊ ಫಸ್ಟ್ ಬ್ಲ್ಯಾಂಕ್ ಅಲ್ಲಿ ಮಮ ಬರ್ಕೋಬೇಕು, ಸೆಕೆಂಡ್ ಬ್ಲ್ಯಾಂಕ್ ಅಲ್ಲಿ ತ್ವಂ, ಮೂರನೇ ಬ್ಲ್ಯಾಂಕ್ ಅಲ್ಲಿ ಮಾಂ. ಮಮ ತ್ವಂ ಮಾಂ. ಸಂಗೀತೆ ಮಮ ಅಪಿ ಅತೀವ ರುಚಿಃ ಅಸ್ತಿ ಇತಿ ತ್ವಂ ಜಾನಾಸಿ ಖಲು ತರ್ಹಿ ಮಾಂ ಕಿಮರ್ಥಂ ನ ಸೂಚಿತವಾನ್. ಮಮ ತ್ವಂ ಮಾಂ. ಬರ್ಕೊಳ್ಳಿ ಎಲ್ರು. हाँ भगिनी. ನೆಕ್ಸ್ಟ್ ಮೂರನೇದು ದ್ಯುತಿ. थर्ड वन. ಹಾ, किम डैश स्मरामि यत् एकदा डैश डैश एकं संगीतकार्यक्रमं नीतवान् डैश.
किं त्वं स्मरसि यत् एकदा अहं त्वाम् एकं सङ्गीतकार्यक्रमं नीतवान् आसम्? उत्तमं, ಧನ್ಯವಾದः ಅತಿಥಿ. ಕಿಂ ತ್ವಂ ಫಸ್ಟ್ ಬ್ಲಾಂಕ್ ಅಲ್ಲಿ ತ್ವಂ ಬರ್ಕೊಳ್ಳಿ. ತ್ವಂ ಸ್ಮರಸಿ ಯತ್ ಏಕದಾ ಅಹಂ ತ್ವಾಂ ಏಕಂ ಸಂಗೀತ ಕಾರ್ಯಕ್ರಮಂ ನೀತವಾನ್ ಆಸಂ. ಇದೆಲ್ಲ ಸೆಂಟೆನ್ಸ್ ನಿಮ್ಮ ಲೆಸನ್ ಅಲ್ಲಿ ಇದೆ, ಅಲ್ಲಿಂದಾನೆ ನೋಡ್ಕೊಂಡು ಬರ್ಕೋಬೇಕು. ಭಗಿನಿ, ನಂಗೊಂದು ಡೌಟ್ ಇದೆ. ಹಾ, ಹೇಳು. ಇದ್ರಲ್ಲಿ ಮೇಲ್ಗಡೆ ಒಂದು ಬ್ಲಾಂಕ್ ಕೊಟ್ಟು ಅದಾದ್ಮೇಲೆ ಕಂಟಿನ್ಯೂಷನ್ ಕೊಟ್ಟಿದಾರಲ್ಲ, ಅಲ್ಲೂ ಬರಬೇಕಾ? ಅದು ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಷ್ಟೇ ಪುಟ್ಟ, ನಿಮ್ಗೆ ಸ್ಪೇಸ್ ಬೇಕಾದ್ರೆ ಬರ್ಕೊಳ್ಳಕ್ಕ. ಹಾ, ಅಷ್ಟೇ. ನೆಕ್ಸ್ಟ್ 4ನೇದು ಸಾನ್ವಿ ಹೇಳ್ತೀಯಾ? आं भगिनि. ಹೇಳು. आं सम्यक् स्मरसि त्वं मार्गे ಸ್ಮರಸಿ ಇದೆಯಾ ಪುಟ್ಟ ಅಲ್ಲಿ ನೋಡು. स्मरामि ಹ್ಮ್ त्वं मार्गे एकां विनोदकणिकां ಹ್ಮ್ श्रावितवान् आसीत् तदा आवयोः उच्चैः हासः आगतः आसीत्. ಉತ್ತಮ. ಫಸ್ಟ್ ಬ್ಲಾಂಕ್ ಅಲ್ಲಿ ತ್ವಂ ಮಾರ್ಗೆ, ಆಮೇಲೆ ಏಕಾಂ ವಿನೋದ ಕಣಿಕಾಂ ಶ್ರಾವಿತವಾನ್ ಆಸೀತ್ ತದಾ ಆವಯೋಃ ಉಚ್ಚೈಃ ಹಾಸಃ ಆಗತಃ ಆಸೀತ್. ತ್ವಂ ಏಕಾಂ ಆಸೀತ್ ಆವಯೋಃ ಆಸೀತ್. ಇದು ಆನ್ಸರ್ಸ್ ಆಗಿತ್ತು. ನೆಕ್ಸ್ಟ್ 4th ಮೇನ್, ಪದಾನಿ ಸಂಯೋಜ್ಯ ಲಿಖತ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಯಾ ಗತವಾನ್ ಆಸೀಹಿ, ಅಲ್ಲಿ ಏನೋ ಒಂದು ಮಿಸ್ಟೇಕ್ ಇರುತ್ತೆ. ಮಯಾ ಗತವಾನ್ ಆಸೀಹಿ ಅಂತ, ಅದನ್ನ ನಾವು ಚೇಂಜ್ ಮಾಡ್ಬೇಕು. ಅಹಂ ಗತವಾನ್ ಆಸಂ. ಮಯಾ ನನ್ನಿಂದ ಹೋಗಲ್ಪಟ್ಟಿತ್ತು ಅಂತ ಹೇಳೋದು, ಅದು ಇಂಡೈರೆಕ್ಟ್ ವಾಯ್ಸ್. ಇದು ಡೈರೆಕ್ಟ್ ವಾಯ್ಸ್. ಅಹಂ ಗತವಾನ್ ಆಸಂ ಅಂತ ಪ್ರೆಸೆಂಟ್ ಟೆನ್ಸ್ಗೆ ಹೇಳೋದು. ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಇಲ್ಲಿ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಅಂದ್ರೆ ಫಸ್ಟ್ ಪರ್ಸನ್ ಥರ್ಡ್ ಪರ್ಸನ್ ಹೇಳ್ತೀವಲ್ಲ ಆ ಥರ. ನೆಕ್ಸ್ಟ್ ಅಹಂ ಚಿತ್ರಂ ಪಶ್ಯಾವಹ ಅಂತಿದೆ, ಅಲ್ಲಿ ಏನೋ ಒಂದು ಮಿಸ್ಟೇಕು ಇದೆ. ಅಹಂ ಚಿತ್ರಂ ಪಶ್ಯಾವಹ, ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಹಸ್ತ ಮುನ್ನಯಂತು. ಕ್ಷಮ. ಅಹಂ ಚಿತ್ರಂ ಪಶ್ಯಾಮಃ. ಪಶ್ಯಾಮಹ ಬರುತ್ತಾ? ಪಶ್ಯಾಮಿ. ಹಾ, ಅಹಂ ಬಂದ್ರೆ ಪಶ್ಯಾಮಿ ಬರ್ಬೇಕು. ಅಲ್ಲಿ ಪಶ್ಯಾವಹ ಇದೆ, ಹಾಗಿದ್ರೆ ಏನಾಗ್ಬೇಕು? ಪಶ್ಯಾಮಿ. ಪಶ್ಯಾಮಿ ಆಗ್ಬೇಕು. ಇಲ್ಲ ಪಶ್ಯಾವಹ ಹಾಗೆ ಇಟ್ಕೊಂಡ್ರೆ ನಾನು ಕ್ರಿಯಾಪದ ಚೇಂಜ್ ಮಾಡಲ್ಲ, ಪಶ್ಯಾವಹ ಹಾಗೆ ಇಟ್ಕೋತೀನಿ ಅಂತ ಇದ್ರೆ ಭಗಿನಿ ಆವಾಮ್ ಆಗುತ್ತೆ. ಆವಾಂ. ಉತ್ತಮ. ಆವಾಂ ಚಿತ್ರಂ ಪಶ್ಯಾವಹ. ನೆಕ್ಸ್ಟ್ ವಯಂ ಸರ್ವೇ ತತ್ರ ಗತವಂತಹ ಆಸಂ. ಯಾರು ಹೇಳ್ತೀರಾ? ಶರಧಿ. ಭಗಿನಿ, ಹೇಳಮ್ಮ. ವಯಂ ಸರ್ವೇ ತತ್ರ ಗತವಂತಹ. ಭಗಿನಿ, ಆಸಂ ಆಸೀತ್. ಆಸೀತ್ ಅಂದ್ರೆ ಯಾವ ಪುರುಷ, ಯಾವ ವಚನ? ಆಸೀತ್ ಅನ್ನೋದು ಲಂಗ್ ಲಕಾರ, ಪಾಸ್ಟ್ ಟೆನ್ಸ್. ನಾವಿಲ್ಲಿ ಬರೀತಾ ಇರೋದೆಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತಾ ಇದ್ದೀವಿ.
ಸರ್ವೇ ತತ್ರ ವಯಂ ಅಂತ ಇದೆ, ಹಾಗಿದ್ರೆ ಏನ್ ಬರ್ಬೇಕಾಗಿತ್ತಲ್ಲಿ? ಬೇರೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಭಗಿನಿ ಯೂಯಂ ಯು ಎಂ ಅಲ್ಲ, ವಯಮ್ಮೇ ಕರೆಕ್ಟ್. ವಯಂ ಸರ್ವೇ ತತ್ರ ಗತವಂತಹ. ಭಗಿನಿ ಹ್ಮ್ ಆಸ್ಮ Correct. ಆಸ್ಮ ಆಸ್ಮ ಕರೆಕ್ಟ್. ವಯಂ ಸರ್ವೇ ತತ್ರ ಗತವಂತಹ ಆಸ್ಮ. ಬರ್ಕೊಳ್ಳಿ ಎಲ್ಲರೂ, ಆಸ್ಮ. ಭಗಿನಿ ನಂಗೊಂದು ಡೌಟು. ಹಾ ಭಗಿನಿ ನೀವು ಇವಾಗ ಹೇಳಿದ್ರಿ ನಾವು ಲಂಗ್ಲಕಾರ ಫಾರ್ಮ್ಸ್ ನೋಡ್ತಾ ಇಲ್ಲ ಅಂತ, ಬಟ್ ಆಸ್ಮ ಲಂಗ್ಲಕಾರ ರೂಪ ಅಲ್ವಾ ಭಗಿನಿ? ಅಲ್ಲ ಪುಟ್ಟ, ಅಸ್ತಿಸ್ತಃ ಸಂತಿ ಪ್ರೆಸೆಂಟ್ ಟೆನ್ಸ್ ಲಟ್ಲಕಾರದ ರೂಪ. ಭಗಿನಿ ಇದ್ರ ಆನ್ಸರ್ ನೀವು ಮತ್ತೆ ರಿಪೀಟ್ ಮಾಡ್ಬೋದಾ? ಹಾ, ವಯಂ ಸರ್ವೇ ತತ್ರ ಗತವಂತಹ ಆಸ್ಮ. ಅಸ್ಮಿ, ಆಸ್ವ, ಆಸ್ಮ ಅನ್ನೋದು ಉತ್ತಮ ಪುರುಷದ ಕ್ರಿಯಾಪದ ರೂಪಗಳು. ಅರ್ಧ ಸಾ ಬರಿಬೇಕಾ? ಹಾ, ಅರ್ಧ ಸ. ಲಾಸ್ಟ್ ಒಂದು ಆನ್ಸರ್ ಹೇಳ್ಬೋದಾ? ಲಾಸ್ಟ್ ಯಾವ್ದಮ್ಮ? ಪಶ್ಯಾವಹ ಅಂತಿದ್ಯಲ್ಲ ಅದ. ಹಾ, ಅಹಂ ಚಿತ್ರಂ ಪಶ್ಯಾಮಿ ಅಂತ ಬರ್ಕೋಬೇಕು. ಇಲ್ಲ ಅಂದ್ರೆ ಪಶ್ಯಾವಹ ಹಾಗೆ ಇಟ್ಕೊಂಡ್ರೆ ಆವಾಂ ಅಂತ ಮಾಡ್ಕೋಬೇಕು. ಆವಾಂ ಚಿತ್ರಂ ಪಶ್ಯಾವಹ ಅಂತ. ಅದನ್ನೇ. ಮೂರನೇದು, ದ್ವೌ ತಬಲಾವಾದಕೌ ಆಸ್ವ ಅಂತ ಇದೆ. ಯಾರು ಹೇಳ್ತೀರಿ? ದ್ವೌ ತಬಲಾವಾದಕೌ ಆಸ್ವ ಅಂತ ಇದೆ. ಯಾರಾದ್ರೂ ಟ್ರೈ ಮಾಡ್ಬೋದು, ಎನಿಬಡಿ. ಭಗಿನಿ ಆಸೀತ್ ಆಸೀತ್ ಆಗತ್ತ. ದ್ವೌ ಅಂತ ಇದೆ ಅಲ್ವಾ ಪುಟ್ಟ? ತಹ ಭಗಿನಿ ಆಸ್ತಾಂ ಆಸ್ತಾಂ. ಆಸ್ತಾಂ ಬರ್ಕೊಳ್ಳಿ. ದ್ವೌ ತಬಲಾವಾದಕೌ ಆಸ್ತಾಂ. ನೆಕ್ಸ್ಟ್, ತ್ವಂ ಸೂಚಯಿತುಂ ಗತವಾನ್ ಆಸಂ. ತ್ವಂ ಸೂಚಯಿತುಂ ಗತವಾನ್ ಆಸಂ. ತ್ವಂ ಸೂಚಯಿತುಂ ಗತವಾನ್ ಆಸಿಹಿ. ಆಸೀಹಿ ಕರೆಕ್ಟ್. ತ್ವಂ ಅಂತ ಬಂದ್ರೆ ಆಸೀಹಿ ಬರ್ಕೋಬೇಕು. ಅಸ್ ಧಾತುವಿನ ಲಂಗಲಕಾರ ರೂಪಗಳು ಕೊಟ್ಟಿದ್ದಾರೆ, ಲಟ್ಟಲಕಾರ ರೂಪಗಳು ನಮಗ್ ಗೊತ್ತಿದೆ. ಅಲ್ಲಿ ಗತವಾನ್ ಅಂತ ಇದೆ, ಹಂಗಾಗಿ ಲಂಗಲಕಾರದ ರೂಪ ಯೂಸ್ ಮಾಡ್ತಾ ಇದೀವಿ. ತ್ವಂ ಸೂಚಯಿತುಂ ಗತವಾನ್ ಆಸೀಹಿ. Bhagini, can you repeat the third one? Dvau tabalavadakau ಆಸ್ತಾಂ. astam. ಇದೂನು ಎಲ್ಲ ಸೆಂಟೆನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನ ನೋಡ್ಕೊಂಡು ಬರೆಯೋದಷ್ಟೇನೆ. ತ್ವಂ ಸೂಚಯಿತುಂ ಗತವಾನ್ ಆಸೀಹಿ. ಸಂಗೀತೆ ಮಾಂ ಅತೀವ ರುಚಿಹಿ ಅಸ್ತಿ. ಯಾರು ಹೇಳ್ತೀರಾ? ಭಗಿನಿ ಮಮ ಮಮ ಕರೆಕ್ಟ್. ಸಂಗೀತೆ ಮಮ ಅತೀವ ರುಚಿಹಿ ಅಸ್ತಿ. ಮಾಮ್ ಅಲ್ಲ, ಅದು ಮಮ. ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಅಹಂ ಗಚ್ಚತಿ. Aham gacchami. ಉತ್ತಮ. ಅಹಂ ಗಚ್ಚಾಮಿ. ನೆಕ್ಸ್ಟ್, ತದಾ ಆವಾಂ ಉಚ್ಚೈಃ ಹಾಸಃ ಆಗತಃ. तदा आवयोः उच्चैः हासः आगतः. ಉತ್ತಮ. ಆವಯೋಃ ಬರ್ಕೊಳ್ಳಿ. ತದಾ ಆವಯೋಃ ಉಚ್ಚೈಃ ಹಾಸಃ ಆಗತಃ. ನೆಕ್ಸ್ಟ್, ಮಾತುಲಃ ವಯಂ ಸರ್ವಾಂ ಆಹೂತವಾನ್.
ಮಾತುಲಃ ವಯಂ ಸರ್ವಾಂ ಆಹೂತವಾನ್. ಯಾರು ಹೇಳ್ತೀರಾ? ಅಸ್ಮಾನ್ ಹ್ಮ್. ಸರ್ವ ಅಸ್ಮಾನ್ ಸರ್ವಾನ್. ಸರ್ವಾಂ ಅಂತ ಇದೆ, ಅದನ್ನ ಸರ್ವಾನ್ ಮಾಡ್ಕೋಬೇಕು. ಅಸ್ಮಾನ್ ಸರ್ವಾನ್ ಆಹೂತವಾನ್. ನೆಕ್ಸ್ಟ್, ಅಹಂ ಆಗತವಾನ್ ಆಸೀತ್. ಯಾರಾದ್ರೂ ಹೇಳ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು. ಅಹಂ ಆಗತವಾನ್ ಆಸಂ. ಕರೆಕ್ಟ್. ಅಹಂ ಆಗತವಾನ್ ಆಸಂ. ನೆಕ್ಸ್ಟ್, ತ್ರಯಃ ಸಹಗಾಯಕಾಃ ಆಸ್ವ. ತ್ರಯಃ ಸಹಗಾಯಕಃ ಆಸನ್. ಕರೆಕ್ಟ್. ನಾನು ತಪ್ಪಾಗಿ ಓದ್ಬಿಟ್ಟೆ ಗಾಯಕಃ ಅಂತ, ಅಲ್ಲಿ ಗಾಯಕಾಹ ಇದೆ, ಆಸನ್. ಕರೆಕ್ಟ್. ತ್ರಯಃ ಸಹಗಾಯಕಾಃ ಆಸನ್. ಭಗಿನಿ, ನೀವು ಮಾತುಲಃ ವಯಂ ಸರ್ವಂ ಆಹುತವಾನ್ ಅದರದ್ದು ಆನ್ಸರ್ ಮಾಡು. ಅಸ್ಮಾನ್. ಮಾಡ್ಬೋದಾ? ಅಸ್ಮಾನ್ ಸರ್ವಾನ್. ಮಾತುಲಃ ಅಸ್ಮಾನ್. ಮಾತುಲಃ ಜಾಗದಲ್ಲಿ ಮಾಡ್ಬೇಕಾ? ಮಾತುಲಃ ಹಾಗೆ ಇರುತ್ತೆ. ಅಸ್ಮಾನ್ ಸರ್ವಾನ್ ಆಹೂತವಾನ್. ವಯಂ ತೆಗಿಬೇಕಾ? ಹಾ, ವಯಂ ತೆಗೆದು ಬಿಡ್ಬೇಕು. ಅಸ್ಮಾನ್ ನಮ್ಗಳನ್ನ ಅಂತ. ಸರ್ವಾಂ ಅಂತ ಇರೋದು ಸರ್ವಾನ್ ಅಂತ ಬರ್ಕೋಬೇಕು. ಅಸ್ಮಾನ್ ಅಸ್ಮಾನ್ ಸರ್ವಾಂ. ಆಹೂತವಾನ್. So with this we complete lesson number 10, Ruchikarah Sangeeta Karyakramah. If you have any doubts, you can ask. We are left with one more lesson, that is lesson number 11. We will do it tomorrow. If at all, if you have any doubts, any of you, you can raise your hands. Otherwise, we will chant the Shanti Mantra and we will close our class for today. Bhagini, no doubt. Okay. Meghana, can you chant the Shanti Mantram for me, please? Yes. Yes, Bhagini. ॐ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. Uttamam, dhanyavadah. धन्यवाद भगिनी. Only at one place you missed the visarga, niramayaha. Okay भगिनी. Okay Please, that one you correct yourself. That's it. Okay भगिनी. Let me take